ಪುಣ್ಯವುಳ್ಳ ಕಾಲಕ್ಕೆ ಮಣ್ಣು ಒನ್ನಪ್ಪುದು. ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷ ಒಪ್ಪುವುದು ನೋಡಯ್ಯ. ಮುನ್ನವೇ ಅಚ್ಚೊತ್ತಿದ ಭಾಗ್ಯವೇ ಎನ್ನ ಮುಂದೆ ಕಾಣ ಬಂದಿತ್ತು ನೋಡ. ಮಣ್ಣು ಮುರಿದು ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಸಿ ಇನ್ನು ಮುನ್ನಿನಂತ ತಪ್ಪದೆ ಗುಹೇಶ್ವರ ಅಂತ ಕರೀತಾರೆ. ನೀವೆಲ್ಲರೂ ಕೂಡಿಕೊಂಡು ನಿನ್ನೆ ದಿವಸ ನೋಡ್ಕೊಂಡು ಬರಾಕತ್ತೀವಿ. ಏನು ಅಂತ ತಿಳ್ಕೊಂಡ್ರೆ ಶ್ರೀಗಿರಿಯ ಮಲ್ಲಿಕಾರ್ಜುನ ಚರಿತ್ರೆ ಒಳಗ ಒಟ್ಟ ಮಾತಾಡಬೇಡ ಯವ್ವ, ನೀನು ಮಾತಾಡೋದು ಮನ್ಯಾಗ ಐತಿ, ಇಲ್ಲಿ ಬಂದಿದ್ದು ನನಗೆ ಕರೆಕ್ಷನ್ ಮಾತಾಡಕ್ಕೆ, ಒಟ್ಟ ಮಾತಾಡಬೇಡ. ನಿನ್ನೆ ದಿವಸ ನಾವೆಲ್ಲ ನೋಡ್ಕೊಂಡು ಬಂದ್ವಿ, ಹೌದಲ್ರಿ? ಏನು ನಡೀತು? ಕಾಡು ಕವಡಿಕಾಯಿ ಯಾರಿಗೆ ಕೊಟ್ಟು ಕಳಿಸಿದ್ರಿ? ಒಬ್ಬ ಹೆಣ್ಮಗಳಿಗೆ ಕೊಟ್ಟು ಕಳಿಸಿದ್ರು. ಏನಾಗ್ತದು? ಬಂಗಾರ ಆತು. ಮತ್ತೆ ನಿಮಗೆ ತಗೊಂಡು ಬರಲ್ಲ? ಜಗ್ಗದಾವ, ಎಲ್ಲಿ ಬೇಕು ಅಲ್ಲೇ ಅದಾವ. ಅಂದ್ರಲ್ಲ ನೀವು ಹೋಗಿ ಮಲ್ಲಯ್ಯ ಮಲ್ಲಮ್ಮ ಅಂತ ತಿಳ್ಕೊಂಡ್ ತಗೊಂಡು ಹೋಗ್ರಿ, ಮನ್ಯಾಗ ಹೊಡೆದು ನೋಡ್ರಿ. ಹಂಗೆ ನಿಮ್ಮ ಪುಣ್ಯ ಇದ್ರ ಪುಣ್ಯವುಳ್ಳ ಕಾಲಕ್ಕೆ ಮಣ್ಣು ಹೊನ್ನೊಪ್ಪುದು ಅಂತ. ಪುಣ್ಯವುಳ್ಳ ಕಾಲಕ್ಕೆ ಮಣ್ಣು ಹೊನ್ನೊಪ್ಪುದು, ಮಣ್ಣು ಚಿನ್ನ ಹಾಕತ್ತಂತ. ನಿಮ್ಮದು ಪುಣ್ಯ ಇತ್ತಂತ ತಿಳ್ಕೊಂಡ್ರೆ ಅದ ಕಾಡು ಕವಡಿ ಒಳಗೆ ಬಂಗಾರ ಯಾಕೆ ಸಿಗಬಾರ್ದು, ನಾಣ್ಯಗಳು ಯಾಕೆ ಸಿಗಬಾರ್ದು? ಪುಣ್ಯ ಇದ್ರೆ. ಪುಣ್ಯ ಇಲ್ಲಂದ್ರೆ ಸಿಗಂಗಿಲ್ಲ. ಮತ್ತೆ ನೀವು ಹೊಡೆದು ಹಿಂಗೆ ಬಂದು ಅಜ್ಜಾರ್ ನೀವು ಹೇಳಿದ್ರಿ ಬರ್ರಿ, ನೀವು ಹೇಳಿದ್ರಿ ಮತ್ತೆ ಹಿಂಗಂತೆ ಪುರಾಣದಾಗ ಅಂದಿದ್ರಿ, ಹೊಡೆದ್ವಿ ಮತ್ತೆ ಬರಲಿಲ್ಲ, ಮತ್ತೆ ಅದು ಮಾಡಿಕೊಡ್ಬರಿ ಅಂದ್ರೆ ನಾನು ಇಲ್ಲಿ ಬರಲಿ? ಪುಣ್ಯವುಳ್ಳ ಕಾಲಕ್ಕೆ ಮಣ್ಣು ಹೊನ್ನಪ್ಪುದು ಅಂತಾರ. ಆ ಹೆಣ್ಮಗಳು ಹೋದು ಹೊಡೆದು ಗಂಡು ಹೊಡೆದು ಬಳಿಕ ಮತ್ತೆ ಹೊಳ್ಳಿ ಬಂದಂತ. ಹೊಳ್ಳಿ ಬಳಿಕ ಹೇಳಿದ್ನಂತ ಮಲ್ಲಮ್ಮನವ್ರು ಹೇಳಿದರು, ಆಸೆ ಮಾಡಲು ಬೇಡ, ಆಸೆ ಮಾಡಕ್ಕೆ ಹೋಗಬೇಡ, ಆಶೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕ? ಕಾಳ ಬೆಳದಿಂಗಳು ಸ್ಥಿರವಲ್ಲ. ಅಳಿಯಾಸ ಬೇಡಲೋ ಎಲ್ಲ ಮನವೇ, ಕಾಳ ಬೆಳದಿಂಗಳು ಸ್ಥಿರವಲ್ಲ ಅಂತ ಕರೆದು. ಅಳಿಯಾಸೆ ಬೇಡಲೋ ಎಲ್ಲೋ ಮನವೇ. ನಮಗ ನಿಮಗ ಎಲ್ಲರಿಗೂ ಕೂಡ ಒಂದು ಅಳಿಯಾಸೆ ಅನ್ನೋದದ. ಆ ಅಳಿಯಾಸೆ ಅನ್ನೋದು ಇಟ್ಕೊಂಡಲ್ಲೇ ನಾವು ಏನಂತ ತಿಳ್ಕೊಂಡ್ರೆ ಬದುಕ್ಬೇಕು ಅಂತ ತಿಳ್ಕೊಂಡಂತ. ನಿಶ್ಚಿಂತನಾಗಿರುವುದಕ್ಕೆ ನಿಮ್ಮ ಮನಸ್ಸು ಒಪ್ಪಂಗಿಲ್ಲ. ಒಪ್ತೈತೆ ಅಂದ್ರೇನ? ಒಪ್ಪಂಗಿಲ್ಲ. ಅಳಿಯಾಸೆ ಅನ್ನೋದೈತೆ. ಯಾಕೆ ಅಳಿಯಾಸೆ ಅಂತ ತಿಳ್ಕೊಂಡ್ರ ಕೊಡ್ಬೇಕಾದ್ರ ಎಲ್ಲದ್ರ ದಾನ ಕೊಡ್ಬೇಕಾದ್ರೂ ಕೂಡ ಹಿಂದೂ ಮುಂದೆ ನೋಡಿ ವಿಚಾರ ಮಾಡುತ್ತದ. ಅದಕ್ಕೆ ಹೇಳ್ತಾರ ಅವ್ರು ಏನಂತ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಈ ಮಾನವ, ಹೆಂಡ ಕುಡಿದಷ್ಟು ಹಾಲು ಕುಡಿಲಿಲ್ಲ ಈ ಮಾನವ. ಶ್ರೀಗಿರಿಯ ಮಲ್ಲಿಕಾರ್ಜುನ ನಿನ್ನ ಕೃಪಾ ಬೇಡಿದಷ್ಟು ನಿನ್ನ ಧ್ಯಾನಿಸಲಿಲ್ಲ ಈ ಮಾನವ. ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಈ ಮಾನವ ಅಂತಾರೆ. ಎಷ್ಟೆಷ್ಟು ದಂಡ ಕೊಟ್ಟಿವಿ ನಾವೆಲ್ಲರೂ. ಬಹಳಷ್ಟು ಕೆಲವೊಂದು ಸಮಸ್ಯೆ ಒಳಗೆ ಬಂದಾಗ ನೀವ ಬಹಳಷ್ಟು ದಂಡ ಕೊಟ್ಟಿವಿ. ಆ ದಂಡದ ಒಳಗೆ 10 ರೂಪಾಯಿ ಭಾಗ ಕೊಡಂಗಿಲ್ಲ. ಶರಣರ ನೆನಪಿರ್ಲಿ, ಕಟಿಂಗ್ ಮಾಡಿಸ್ಕೊಳಕ್ ಅಂಗಡಿಗೆ ಹೋದ್ರ 200-500 ರೂಪಾಯಿ ಕೊಟ್ಟು ಕಟಿಂಗ್ ಮಾಡಿಸ್ಕೊಂಡ್ಬರ್ತೀವಿ. ಇಲ್ಲಿ ಬರ್ಬೇಕಾದ್ರೆ 100 ರೂಪಾಯಿ ಕೊಡ್ಬೇಕಾದ್ರೆ ಹಿಂದೂ ಮುಂದೆ ನೋಡಿ ವಿಚಾರ ಮಾಡ್ತೈತಿ ಮನಸ್ಸು. ಹೌದಲ್ಲ ನೆಲ್ರಿ? ಅಂತೈತಿಲ್ಲ, ಹೆಂಗೆ ಕೊಡ್ಲಿ ಅಂತೈತಿ. ಮತ್ತು ಅಲ್ಲಿ ಕೊಡ್ಬೇಕಾದ್ರೆ ಹಂಗೆ 500 ರೂಪಾಯಿಗೆ ಇನ್ನೊಂದು 100 ರೂಪಾಯಿ ತಗೋ ಅಂತ ಉಳ್ಕೊಂಡು ಕೊಟ್ಟು ಬರ್ತಾರೆ. ಆದ್ರೆ ಅಲ್ಲಿ ಕೊಟ್ಟಿದ್ದು ನಿಮಗೆ ಸಂತಿ ಒಳಗೆ ದಾನ ಮಾಡಿದಂಗೆ. ನೀವಲ್ಲಿ ಕೊಟ್ಟಿದ್ದು ಏನಂದ್ರೆ ಸಂತಿ ಒಳಗೆ ದಾನ ಮಾಡಿದದಕ್ಕೆ ಬೆಲೆನೇ ಇರಂಗಿಲ್ಲ. ಬೆಲೆ ಇರ್ತೈತಿ ಅಂದ್ರೆ ಒಂದು ಮಾತು ಅಂದು ಹೋಗ್ತಾರೆ. ಹಂಗೆ ನಿಮಗೆ ಇಲ್ಲಿ ಮಾಡಿರ್ತಕ್ಕಂಥ ದಾನ ಅದು ಸತ್ಪಾತ್ರದ ದಾನವಾಗಿರ್ತೈತಿ. ಅದು ಇಲ್ಲಿ ಬೆಲೆ ಭಾಳ ಬರ್ತೈತಿ. ನೀವು ಕೊಟ್ರಪ್ಪ ಅಂತ ತಿಳ್ಕೊಂಡು ಭಾಳ ಕಿಮ್ಮತ್ತು ಭಾಳ ಇರ್ತೈತಿ. ಅಲ್ಲಿ 500 ಇಲ್ಲ, ಅಲ್ಲಿ 1000 ರೂಪಾಯಿ ಕೊಟ್ಟರು ನಿಮಗೆ ಕಿಮ್ಮತ್ತು ಬರಂಗಿಲ್ಲ, ಅಲ್ಲಿ ಪುಣ್ಯ ಬರಂಗಿಲ್ಲ. ಬರ್ತೈತಿ ಅಂದ್ರೆ ಅವ ಏನಂತ ಹೇಳ್ರಿ, ಕಟಿಂಗ್ ಮಾಡಿದೆವ ಏನಂತ ನಿಮ್ಮ ಪುಣ್ಯ ಬರಲ್ಲ ಅಂತ ತಿಳ್ಕೊಂಡಂತಾನ ನಾವು. ಇಟ್ಟತನ ನೀನು ಮಸಾಜ್ ಮಾಡಿ ನೀ ಕಟಿಂಗ್ ಮಾಡಿ ಹೋಗೋ ಮಗನ ಅಂತ ನಾವು. ಹೋಗೋ ಮಗನ ಅಂತ ನಾವು ಮತ್ತೆ ಮನಸ್ಸಿನಾಗ ಅನ್ಕೊಂತಿರ್ತಾನವ. 1000 ರೂಪಾಯಿ ಕೊಟ್ಟೋದಪ್ಪ ಅಂತ ತಿಳ್ಕೊಂಡಂತಾನ. ಆದ್ರೆ ಪುಣ್ಯ ಬರಲ್ಲ ಅಂತ ತಿಳ್ಕೊಂಡು ಮನಸ್ಸಿನಾಗ ಒಂದು ಸ್ವಲ್ಪ ಅನ್ನಂಗಿಲ್ಲ, ಅವ ಒಂದಿಷ್ಟು ಅನ್ನಂಗಿಲ್ಲ. ಯಾಕ? ಅಲ್ಲಿ ಬರೋದೇ ಬೇರೆ. ಇಲ್ಲಿ
ನೀವು ₹1,000 ಕೊಟ್ರಿ ಅಂತ ತಿಳ್ಕೊಂಡು ಅಂದ್ರೆ ಇಷ್ಟು ಮಂದಿ ಒಳಗ ನಿಮ್ಮ ಹೆಸರನ್ನ ಗುಣಗಾನ ಮಾಡಿ ಹೊಗಳುತ್ತಾರ. ಯಾಕ? ಒಬ್ಬ ಶಿವಭಕ್ತನಾಗಿರ್ತಕ್ಕಂಥವನು ಶಿವಧರ್ಮದ ಕಾರ್ಯ ನಡಲಿಕ್ಕತ್ತದ, ಧಾರ್ಮಿಕ ಕಾರ್ಯಕ್ರಮ ನಡಿಲಿಕ್ಕತ್ತದಪ್ಪ. ಇಂಥ ಒಬ್ಬ ಶಿವಭಕ್ತ ಇಷ್ಟು ಹಣವನ್ನ ದಾನ ಮಾಡಿ ಪುಣ್ಯಾತ್ಮ ಅಂತ ತಿಳ್ಕೊಂಡು ಅವನಿಗೆ ಸಕಲ ಭೋಗ ವಸ್ತುಗಳು ಪ್ರಾಪ್ತಿಯಾಗಲಿ ಮಲ್ಲಯ್ಯ ಅಂತ ತಿಳ್ಕೊಂಡು ಹಿಂಗಂತಾರ. ನಿಮಗೆ ಮತ್ತೆ ₹1,000 ₹1,00,000 ನಿಮ್ಗೆ ಆಶೀರ್ವಾದಗಳು ಅಂತ ತಿಳ್ಕೊಂಡು ವೇದಿಕೆ ಮುಖಾಂತರ ಬೇಡಿಕೊಳ್ಳುತ್ತಾರೆ ಆ ದೇವರಲ್ಲಿ. ಅಲ್ಲೇನು ಬೇಡ್ಕೊಳಕ್ ಬರ್ತೈತೆ? ಅವೇನು ಬೇಡ್ಕೊಂಡನ ನಿಮ್ಮ ಸಲುವಾಗಿ ದೇವ್ರ ಹತ್ರ? ಬೇಡ್ಕೊಂಡ? ಏನವ ಬೇಡ್ಕೊಂಡಿಲ್ಲ, ಬೇಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಮಲ್ಲಮ್ಮನವ್ರು ಏನಂತ ತಿಳ್ಕೊಂಡಂದ್ರೆ ಕಾಡು ಕೌಡಿ ಕೊಟ್ಟು ಕಳಿಸಿದ ಬಳಿಕ ಒಳ್ಳೆ ಬಂದ ಬಳಿಕ ಮತ್ತು ಒಂದಿಷ್ಟು ಸದ್ಬೋಧೆಗಳನ್ನು ಹೇಳಿದ್ರಂತ. ನೋಡಮ್ಮ, ಅಳಿಯಾಸೆ ಬೇಡಲು ಮನವಿ ಅಂತ ಕರೀತಾರ. ಅಳಿಯಾಸಿ ಅಂತ ತಿಳ್ಕೊಂಡಂದ್ರೆ ಹೆಂಗಿರ್ತದ ಅಂತ ತಿಳ್ಕೊಂಡಂದ್ರೆ ನನಗೊಂದು ಅನುಭವ ಆಗಿತ್ತು. ಸಣ್ಣವು ಇದ್ದಾಗ ನಾನು ಗಂಗಾವತಿಗೆ ಪುರಾಣಕ್ಕೆ ಹೋಗ್ತಿದ್ದೆ. ಗಂಗಾವತಿ ಪುರಾಣಕ್ಕೆ ಹೋಗ್ಬೇಕಾದ್ರೆ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ನಮ್ಮ ಕ್ರಾಸ್ ಬರ್ತೈತ್ರಿ, ಇಲ್ಲಿ ಹೈವೇ ಐತಲ್ಲ, ಹೈವೇ ಕ್ರಾಸ್ ಐತಲ್ಲಿ, NH ಹೈವೇ ಐತಲ್ಲ, ಇದು ಆ ಕ್ರಾಸಿಗೆ ನಮ್ಮ ಊರು ಐತೆ. ಅಲ್ಲಿ ಏನಂತ ತಿಳ್ಕೊಂಡ್ರೆ ಬಸ್ ಸೌಕರ್ಯ ಕಡಿಮೆ ಇತ್ತು ಅವಾಗ 10-15 ವರ್ಷದಿಂದ. ನಾನು ಗಂಗಾವತಿ ಪುರಾಣಕ್ಕೆ ಹೋಗ್ಬೇಕು, ಊರಿಗೆ ಬಂದು ಹೊಳ್ಳಿ ಹೋಗೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಬಸ್ ಜಲ್ದಿ ಬರಲಿಲ್ಲ. ಇವು ಲಾರಿ ಹೋಗ್ತಾವಲ್ರಿ, ಲಾರಿ ಕೈ ಮಾಡಿದೆ. ಅದು ಏನಂತ ತಿಳ್ಕೊಂಡ್ರೆ ಲಾರಿ ಹಿಂದೆ ಕ್ಯಾಬಿನ್ ಖಾಲಿ ಇತ್ತು, ಅದು ಲೋಡ್ ಗಾಡಿ ಇದ್ದಿದ್ದಿಲ್ಲ, ಖಾಲಿ ಲಾರಿ ಇತ್ತು. ನನ್ನ ಒಂದು 4 ಮಂದಿ ಹತ್ತಿಸಿದ್ರು, ನನ್ನ ಜೊತೆ ನಾನು ಹತ್ತಿದ್ದೀನಿ, ಒಂದು 4 ಮಂದಿ ಹತ್ತಿದ್ರು. ಹತ್ತಿದ ಬಳಿಕ ಹೊಂಟಿವಿ. ಅದು ಯಾಕಂತ ತಿಳ್ಕೊಂಡ್ರೆ ಬಸ್ಸನ್ನು ಬಂದಿದ್ದಿಲ್ಲ. ಬಸ್ಸಿಗೆ ಆದ್ರೆ ಆ ಕ್ರಾಸಿಲಿಂದ ಆ ಕ್ರಾಸಿಗೆ ಎಷ್ಟು ನಮ್ಮ ಮನಸ್ಸು ಹೆಂಗಿರ್ತೈತೆ ಹೇಳ್ತೀನಿ. ಆ ಬಸ್ಸಿಗೆ ಆದ್ರೆ ₹50 ತೊಗೊಂತಿದ್ರಿ, ಬಸ್ಸಿಗೆ ₹50, ಲಾರಿಗೆ ಆದ್ರೆ ₹10 ಇರ್ತದೆ. ನನ್ನ ಮನಸ್ಸು ಏನಂತು, ₹10 ಕೊಟ್ಟು ಹೋಗ್ಬಿಟ್ರೆ ಆತಂದೆ. ನಾನು ₹10 ಕೊಟ್ಟು ಹೋಗ್ಬಿಟ್ರೆ ಅಲ್ಲಿಗೆ ಹೋಗ್ತೀನಲ್ಲ, ಯಾಗಾರ ಇಳಿಸ್ತಾನೆ ಹೋಗಿ ಅಂತ ತಿಳ್ಕೊಂಡು ₹50 ಬಸ್ಸಿಗೆ ಯಾಕೆ ಕೊಡ್ಬೇಕು, ₹10 ಕೊಟ್ಟು ಹೋಗಿ ಇಳಿಸ್ತಾನೆ ಅಂತ ತಿಳ್ಕೊಂಡು ನಾನೇನು ಮಾಡಿದ್ರೆ ಲಾರಿಗೆ ಹತ್ತಿದ್ದೀನಿ. ಹತ್ತಿ ಮುಂದಕ್ಕೆ ಹೋದ್ರೆ ಒಂದು 10 ಕಿಲೋಮೀಟರ್ ಹೋಗೋದಾಗ RTO ಬಂದ್ಬಿಟ್ಟಲ್ಲಿ. RTO ಬಂದ ಬಳಿಕ ಅವ ಲಾರಿ ಒಳಗೆ ನಮ್ಮನ್ನ ಏನು ಮಾಡ್ಯಾನ, ನಿಂದ್ರಿಸ್ಯಾನ. ಅವ RTO ಅಲ್ಲಿ ನಿಂತ್ಕೊಂಡಾನ. ಬಡ ಲಾರಿ ತಪ್ಪಿ ಬಂದು ಏನಂದ, ಹಂಗಿ ಬಿಚ್ಚರ ಅಂದ. ಯಾಕೆ ಹೋಮರ ಅಂದೇನು, ಹಂಗಿ ಯಾಕೆ ಬಿಚ್ಚಬೇಕು? ಇಲ್ರಿ RTO ಸಾಬ್ ಅದಾನ. RTO ಸಾಬಾಗ ನಮಗೇನು ಸಂಬಂಧ? RTO ಸಾಬಾಗ ನನಗೇನು ಸಂಬಂಧ ಅಂತ ತಿಳ್ಕೊಂಡೆ. ಇಲ್ರಿ, ಮತ್ತೆ ಇಲ್ಲಂದ್ರೆ ದಂಡ ಹಾಕ್ತಾನವ. ಯಾಕೆ ದಂಡ ಹಾಕ್ತಾನ? ಪ್ಯಾಸೆಂಜರ್ ಅಂತ ತಿಳ್ಕೊಂಡು ದಂಡ ಹಾಕ್ತಾನ. ಮತ್ತೆ ಅದಕ್ಕೆ ಹಂಗಿ ಯಾಕೆ ಬಿಚ್ತದೆ? ನೀವು ಹಂಗಿ ಬಿಚ್ಚಿದ್ರೆ ಹಮಾಲ್ರ ಅಂತ ಹೇಳ್ತೇನೆ ರೀ ಅಂದವ. ₹50 ಸಲ ₹50 ಕೊಳ್ಳಾರ್ದಕ್ಕೆ ₹10 ಶಾಣೆತನ ಮಾಡಿ ಏನು ಮಾಡಿದೆ, ಹಮಾಲಿಕೆ ಮಾಡಿದೆ. ಇದಕ್ಕೆ ಅಳಿಯಾಸೆ ಅಂತಾರೆ. ಇದು ಅಳಿಯಾಸೆ. ಇದಕ್ಕೆ ಅಳಿಯಾಸೆ. ಕಾಳ ಬೆಳದಿಂಗಳ ಸ್ಥಿರವಲ್ಲೋ ಮನುಜ, ಅಳಿಯಾಸೆ ಬೇಡಲೋ ಮನವೇ ಅಂತ ಕರೀತಾರೆ. ಅದಕ್ಕೆ ಅವರಿಗೆ ಹೇಳಾಕತ್ತಿದ್ರಂತ, ಕಾಳ ಬೆಳದಿಂಗಳ ಸ್ಥಿರವಲ್ಲ ಮನುಜ, ಬೇಡ ಅಳಿಯಾಸೆ ಬೇಡಲೋ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ. ಕಳಿಸಿದ ಬಳಿಕ ಮುಂದೆ ಹೋದ ಬಳಿಕ ಕಾಡು ಕವಡಿ ರಾಶಿ